नमस्कार दोस्तों, अनुशासन, कठोर परिश्रम और देशभक्ति के अद्भुत संगम का आज बेंगलुरु साक्षी बना है। वर्ष 2026 के गणतंत्र दिवस कप के अंतर्गत स्कूली बच्चों के लिए आयोजित राष्ट्रीय कराटे चैंपियनशिप का भव्य शुभारंभ राष्ट्र प्रथम की भावना के साथ किया गया। देश के भविष्य हमारे नन्हे बच्चे आज मार्शल आर्ट के जरिए अपनी शक्ति और आत्मविश्वास का प्रदर्शन कर रहे हैं। इस आयोजन की शोभा बढ़ाने और हमारे नन्हे चैंपियनों का हौसला बढ़ाने के लिए कई विशिष्ट अतिथि उपस्थित रहे। सबसे पहले बेंगलुरु शहर के दक्षिण पश्चिम डिवीजन की डीसीपी श्रीमती अनीता BH हद्दनावर, जिनका महिला सुरक्षा और नशा विरोधी जागरूकता के क्षेत्र में योगदान सराहनीय है। केंगेरी उप विभाग के ACP श्री बसवराज तेली, जो युवाओं की सुरक्षा और साइबर अपराध की रोकथाम में सक्रिय भूमिका निभा रहे हैं। कराटे के क्षेत्र में 30 दशकों से हजारों छात्रों को प्रशिक्षित करने वाले वरिष्ठ गुरु शिहान सुरेश केनिचिरा और मार्शल आर्ट्स की वैश्विक प्रतिनिधि तथा इंडो जापानी सांस्कृतिक सेतु श्रीमती नवोको ओहारा। कराटे केवल आत्मरक्षा तक सीमित नहीं है, बल्कि ये बच्चों में एकाग्रता, अनुशासन और आत्मविश्वास को भी मजबूत करता है। मंच से सभी अतिथियों ने इस बात पर जोर दिया कि खेल, अनुशासन और नेतृत्व ही एक सशक्त राष्ट्र की नींव होते हैं। बच्चों की फुर्ती, उनकी ऊर्जा और आंखों में जीत का जुनून वाकई काबिले तारीफ था। ಇವತ್ತಿನ ದಿನ OSK ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಇಲ್ಲಿ ಕರಾಟೆ ಸ್ಪರ್ಧೆ ಏರ್ಪಡಿಸಲಾಗಿದೆ। ಇಲ್ಲಿ ಸುಮಾರು 7 ವರ್ಷದಿಂದ ಅಂದರೆ ಸ್ಟಾರ್ಟಿಂಗ್ ಬೆಲ್ಟಿಂದ ಬ್ಲ್ಯಾಕ್ ಬೆಲ್ಟ್ವರೆಗೂ ಕೂಡ ಕರಾಟೆ ಸ್ಪರ್ಧೆ ನಡೀತಾ ಇದೆ। ಇದು ಮಾರ್ಷಲ್ ಆರ್ಟ್ಸ್ದ ಸ್ಕೂಲಿಗೆ ಫೇಮಸ್ ಆಗಿರುವಂಥ ಇದು ಒಂದು ಇನ್ಸ್ಟಿಟ್ಯೂಷನ್ನು। ಇಲ್ಲಿ ಏನಾಗಿದೆ ಅಂತಂದರೆ ಮೇನ್ ಆಗಿ ಜಾಪನೀಸ್ದು ಟ್ರೆಡಿಷ್ನಲ್ ಆರ್ಟ್ ಬಗ್ಗೆ ಇವತ್ತಿನ ದಿನ ಪ್ರಾಕ್ಟೀಸ್ ಮತ್ತು ಕಾಂಪಿಟೇಷನ್ ನಡೆದಿದೆ। ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಿ ಮಕ್ಕಳು ಆಚೆ ಹೋಗಿ ಆಟ ಆಡೋದೇ ಕಡಿಮೆ ಆಗಿದೆ, ಅವರು ಬೇರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದೇ ಕಡಿಮೆ ಆಗಿದೆ। ಅಂಥದ್ರಲ್ಲಿ ಈ ಥರದ ಕಾಂಪಿಟೇಟಿವ್ ಆಗಿ ಅವರಿಗೆ ಫುಲ್ಲಿಯಾಗಿ ತಲೆಯಿಂದ ಮೈಂಡಿಂದ ಹುಡ್ಕೊಂಡು ಪಾದದವರೆಗೂ ಕೂಡ ಕಂಪ್ಲೀಟ್ ಎಕ್ಸಸೈಸ್ ಸಿಗುವಂಥ ಇದು ಒಂದು ಗೇಮು, ಪ್ಲಸ್ ಒಂದು ಸ್ಪೋರ್ಟ್ಸೂ ಕೂಡ ಎಲ್ಲರೂ ಕೂಡ ಇಂಥ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ಕೊಂಡು ಈ ಮಕ್ಕಳು ಏನು ಮೊಬೈಲಿಗೆ ಅಡಿಕ್ಟ್ ಆಗಿರ್ತಾರಲ್ಲ ಅದರಿಂದ ದೂರ ಇದ್ದು ಈ ಥರದ ಒಂದು ಪೂರ್ತಿ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಸ್ ವೆಲ್ ಆಸ್ ಮೈಂಡ್, ಪೀಸ್ ಆಫ್ ಮೈಂಡ್ ಅಥವಾ ಮೆಂಟಲ್ ಡೆವಲಪ್ಮೆಂಟೂ ಕೂಡ ಆಗುತ್ತೆ। ಎಲ್ಲರೂ ಕೂಡ ಮಕ್ಕಳನ್ನು ಈ ಥರದ ಒಂದು ಫಿಸಿಕಲ್ ಸ್ಪೋರ್ಟ್ಸಲ್ಲಿ ಹಾಕಬೇಕು ಅಂತ ಕೋರ್ತಾ ಇದ್ದೀನಿ। ಆಮೇಲೆ ಇವತ್ತಿನ ದಿನ ಇಲ್ಲಿ ಕಾಂಪಿಟೇಷನಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಆಲ್ ದಿ ಬೆಸ್ಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್। ಥ್ಯಾಂಕ್ ಯು। ಸೊ ಇವತ್ತದ್ದು ಕಾರ್ಯಕ್ರಮಕ್ಕೆ ನಮ್ಮ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿರೋ ಅನಿತಾ ಮ್ಯಾಮ್, DCP ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್, ಆ್ಯಂಡ್ ಮಂಜುನಾಥ್ ಸರ್, ACP ಕಮಿಷನರ್, ಫಸ್ಟೇ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ। ಈ ಥರ ಒಂದು ಈವೆಂಟ್ ನಾವು ಆರ್ಗನೈಸ್ ಮಾಡಿರೋದ್ರಿಂದ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳಿಗೆ ಒಂದು ಎಕ್ಸ್ಪೋಷರ್ ಆಗಲಿ ಕರಾಟೆಯಲ್ಲಿ। ಆಮೇಲೆ ಹೀಗೆ ಇತ್ತೀಚೆಗೆ ನಡೆದಿರೋ ಎಲ್ಲ ಈ ಥರ ಇನ್ಸಿಡೆಂಟ್ಗಳನ್ನು ಅವ್ರಿಗೆ ಓವರ್ಕಮ್ ಮಾಡೋದಕ್ಕೆ ಒಂದು ಟ್ಯಾಲೆಂಟನ್ನೇ ಇನ್ಬಿಲ್ಟ್ ಮಾಡಬೇಕು ಅಂದರೆ ನಾವು ತುಂಬ ಅರೌಂಡ್ 32 ಇಯರ್ಸಿಂದು 34 ಇಯರ್ಸಿಂದ ನಾವು ಟೀಚಿಂಗ್ OSK ಫೆಡರೇಷನ್ ಆಫ್ ಇಂಡಿಯಾ ಇಂದ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನೈಸೇಷನ್ ಟೀಚ್ ಮಾಡ್ತಾವೆ। ಇಲ್ಲಿ ನೀವು ನೋಡಿರ್ಬೋದು, ಇವರೆಲ್ಲ ಚಿಕ್ಕ ವಯಸ್ಸಿಂದ ಎಲ್ಲರೂ ಜಾಯಿನ್ ಮಾಡಿರೋದು ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡಿಂದ ಜಾಯಿನ್ ಮಾಡಿರೋರು ನನ್ನ ಜೊತೆ ಇರೋರು ಎಲ್ಲರೂ। ಸೊ ಇವಾಗೆಲ್ಲ ಅವರೇ ಕ್ಲಾಸ್ ಮಾಡ್ತಾ ಇದ್ದಾರೆ। ಸೊ ಅವರಲ್ಲಿರೋ ಈಚ್ ಆ್ಯಂಡ್ ಎವ್ರಿ ಚೈಲ್ಡಲ್ಲಿ ಒಂದು ಇದು ಇವತ್ತದು ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ ಓರಿಯೆಂಟೆಡ್ ಆಗಿರೋ ಒಂದು ಈವೆಂಟ್ ಇದು। ಅಂದರೆ ಸೆಕೆಂಡ್ ಸ್ಟ್ಯಾಂಡರ್ಡ್, ಫಸ್ಟ್ ಸ್ಟ್ಯಾಂಡರ್ಡಿಂದ ಇರೋದು 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ತಂಗ ಇರೋ ಸ್ಟೂಡೆಂಟ್ಸಿಗೆ ಇವತ್ತೊಂದು ಸ್ಪೆಷಲ್ ಈವೆಂಟ್ ಆರ್ಗನೈಸ್ ಮಾಡಿರೋದು, ಒಂದು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡೋದು, ಎಸ್ಪೆಷಲಿ ಸ್ಕೂಲ್ ಕಿಡ್ಸ್ನ ಮೇನ್ಲಿ ಇನ್ವಾಲ್ವ್ ಮಾಡಿಸ್ಕೊಂಡು ಆರ್ಗನೈಸ್ ಮಾಡಿರೋದು। ನಾಳೆ ಸೇಮ್ ಇದೇ ಕಾಂಪಿಟೇಷನ್ ನಮ್ಮ ಪ್ರೊಫೆಷನಲ್ ಕರಾಟೆ ಸ್ಟೂಡೆಂಟ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಅಟೆಂಡ್ ಮಾಡಿರೋ ಸ್ಟೂಡೆಂಟ್ಸ್ ಇದ್ದಾರೆ। ಜಪಾನ್ ಲಾಸ್ಟ್ 2024 ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಅಟೆಂಡ್ ಮಾಡಿ 8th ರ್ಯಾಂಕಲ್ಲೂ 16th ರ್ಯಾಂಕಲ್ಲೆಲ್ಲ ಬಂದ ಸ್ಟೂಡೆಂಟ್ಸ್ ನಾಳೆ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ। ನಾಳೆ ಅರೌಂಡ್ 800 ಪಾರ್ಟಿಸಿಪೆಂಟ್ಸ್ ವಿ ಆರ್ ಎಕ್ಸ್ಪೆಕ್ಟಿಂಗ್, ಆ್ಯಂಡ್ ಇವತ್ತು ಅರೌಂಡ್ 400 to 450 to 500 ಪಾರ್ಟಿಸಿಪೆಂಟ್ಸ್ ಇವತ್ತು ಅಟೆಂಡ್ ಮಾಡಿದ್ದಾರೆ ಕಾಂಪಿಟೇಷನ್ಸ್।
ಅದು ಬರೀ ಟ್ರೈನಿಂಗ್ ಮತ್ತು ಸ್ಟೇಟ್ ಲೆವೆಲಲ್ಲಿ ಏನಾದರೂ ಸರ್ ಇದು ಈಗ ನಡೀತಾ ಇರೋ ಈವೆಂಟ್ಸ್ ಒಂದು ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್, ಆಲ್ ಇಂಡಿಯಾ ಕರಾಟೆ ಚಾಂಪಿಯನ್ಶಿಪ್. ಸೊ ಡಿಫ್ರೆಂಟ್ ಪ್ಲೇಸಸ್ಸಿಂದು ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಸೊ ಅದು ಮೋರ್ ದೆನ್ ಅದೇ ಇದು ಇವತ್ತದು ಮೇಯ್ನ್ ಇದು ಏನಂದರೆ ನಮ್ಮ ಸ್ಟೇಟಲ್ಲಿರೋ ಡಿಫ್ರೆಂಟಾಗಿ ಪ್ಲೇಸಸ್ಲಿರೋ ಸ್ಕೂಲ್ಸ್ನೇ ಓರಿಯೆಂಟೆಡಾಗಿ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಿರೋದು ಇದು. ಪ್ರೈಸಸ್ ಯಾವ ಥರ ಸರ್ ಕ್ಯಾಟಗರೀಸ್? ಸರ್ ಕ್ಯಾಟಗರೀಸ್ ಹೆಂಗೆ ಅಂದರೆ ಇವ್ರದ್ದು ವೆಯ್ಟ್ ಕ್ಯಾಟಗರೀಸ್ ಬರುತ್ತೆ, ಒಂದು ವೆಯ್ಟ್ ಬರುತ್ತೆ, ಒಂದು ಏಜ್ ಬರುತ್ತೆ, ಆಮೇಲೆ ಅವ್ರದ್ದು ಜೆಂಡರ್ ಬೆಲ್ಟ್ ಕ್ಯಾಟಗರೀಸ್ನ ಬೇಸ್ ಮಾಡ್ಕೊಂಡು ಮಾಡಿರೋದು. ಅದೊಂದು ಯೂಶ್ವಲಿ WKF ವರ್ಲ್ಡ್ ಕರಾಟೆ ಫೆಡರೇಷನಲ್ಲಿ ಏನು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆಯೋ ಅದನ್ನು ಬೇಸ್ ಮಾಡ್ಕೊಂಡಿರೋ ವೆಯ್ಟ್ ಕ್ಯಾಟಗರೀಸ್ ಮಾಡಿಕೊಂಡು ಇವ್ರದ್ದು ಕಾಂಪಿಟೇಷನ್ಸ್ನ ಆರ್ಗನೈಸ್ ಮಾಡಿರೋದು. India's largest karate school, and we had participated in Okinawan Championship 2024. Approximately from our federation, well, close to 40 plus students, and highest number of students from OSK Federation of India. It was a wonderful experience, I would say. As a coach, we had it's a different altogether experience, and kids got ultimate platform to showcase their talent, and they could see the culture in a different way, and the importance of the karate, because Okinawa is the birthplace of karate, so they could literally explore everything. And some of our kids, they came to the 8th rank, and some of them came to 16th rank, and it's not a joke, it's a very 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 tough competition, and they did the best that they could do. And we keep going to this championship whenever it is organized. And then right now there is a team which is they're preparing. They put a lot of hard work and dedication. Every day in the morning they come for the training around 5 p.m. and again in the evening it starts again 5 p.m. Around 2 to 3 hours they practice. So they are trying their best, and then we are also with them supporting. OSK Federation is taking care of each and every student in this participation. Those are participating, right, training them, and then from everything point to point. So we are supporting them. ನನ್ನ ಹೆಸರು ಶಿವದಾಸ್, WKF ಜಡ್ಜ್ ಆಗಿದ್ದೀನಿ, ಆ್ಯಂಡ್ ಏಷ್ಯನ್ ಕರಾಟೆ ಫೆಡರೇಷನ್ ಜಡ್ಜು ಕೂಡ ಆಗಿದ್ದೀನಿ. ತುಂಬ ವರ್ಷದಿಂದ ಇಲ್ಲಿ RDC ಕಪ್ ಅಂತ ನಡೀತಾ ಇದೆ. ಎವ್ರಿ ಇಯರ್ ಐ ಆಮ್ ಕಮಿಂಗ್ ಆ್ಯಂಡ್ ಅಟೆಂಡಿಂಗ್ ದಿಸ್ ಒಫಿಷಿಯೇಟ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಎವ್ರಿ ಇಯರ್ ಮೋರ್ ದ್ಯಾನ್ 1500 ಆ ಥರ ಸ್ಟೂಡೆಂಟ್ಸ್ಗಳು ಪಾರ್ಟಿಸಿಪೇಟ್ ಮಾಡಿ ಒಳ್ಳೆ ಒಂದು ಡಿಸಿಪ್ಲಿನ್ ಆಗಲಿ ಎವ್ರಿಥಿಂಗ್ ಆರ್ಗನೈಸಿಂಗ್ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಸ್ಟಾರ್ಟ್ ಆಗಿದೆ, ನಾಳೆನೂ ಇದೆ. ಇವತ್ತು ಮಕ್ಕಳದು ಕಾರ್ಯಕ್ರಮ, ನಾಳೆ ದೊಡ್ಡ ಮಕ್ಕಳದು ಕಾರ್ಯಕ್ರಮ ನಡೀತದೆ. ಮಕ್ಕಳಿಗೊಂಥರ ಇಲ್ಲಿ ಬಂದು ಆಡೋದು, ಅವರು ಕೊಡೋದು ಮೆಡಲ್ಸ್ ಆಗಲಿ, ಎಲ್ಲ ಕ್ವಾಲಿಟಿ ಇದು ಸರ್ಟಿಫಿಕೇಟ್ ಆಗಲಿ, ಎಲ್ಲ ಕ್ವಾಲಿಟಿ ಇದು ಕೊಡೋದು, ಫುಡ್ಡು ಎಲ್ಲ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಅದರಿಂದ ಈ ಒಂದು ಟೂರ್ನಮೆಂಟ್ ಅಟೆಂಡ್ ಮಾಡೋಕ್ಕೆ ಎಲ್ಲರೂ ಖುಷಿಯಿಂದ ಬರ್ತಾರೆ.